ಎಲ್ಲರಿಗೂ ಸ್ವಾಗತ ಕಿರಣ್ ಕನ್ನಡ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಮತ್ತು ಫೇಸ್ಬುಕ್ ಪೇಜ್ಗೆ. ನಾನು ಮತ್ತು ನಮ್ಮ ಫ್ಯಾಮಿಲಿ ಸೇರಿ 2 ದಿನಗಳ ಕಾಲ ಪ್ರವಾಸಕ್ಕೆ ಹೋಗಿದ್ದೆವು. ಮುಖ್ಯವಾಗಿ ಮಂತ್ರಾಲಯ ಮತ್ತು ಅಂಜನಾದ್ರಿ ಬೆಟ್ಟ ಇತ್ತು. ಈಗ ಪೆಟ್ರೋಲ್ ಪಂಪಿನೊಳಗೆ ಡೀಸೆಲನ್ನು ಹಾಕ್ಕೊಂಡೆ ತಿಂತೀನಿ. ಇನ್ನು 50 ಕಿಲೋಮೀಟ್ರ್ ದೂರ ಐತ್ರಿ. ಈಗ ನಮ್ಮ ಕ್ರೂಸರ್ಗೆ ಟಾಕಿ ಫುಲ್ ಮಾಡಕ್ಕೆ ಕ್ರೂಸರ್ಗೆ ಡೀಸೆಲ್ ಫುಲ್ ಮಾಡ್ಕೊಂಡು ಪ್ರಯಾಣ ಮುಂದೆ ಸಾಗಿತ್ರಿ. ಈಗ ನಾ ಹೋಗ್ಬೇಕಾಗಿದ್ದು ಮೊದಲ ತಿಂತನಿ ಮೌನೇಶ್ವರ ದೇವಸ್ಥಾನಕ್ಕೆ ರೀ. ಈಗ ನಾವು ಬಂದು ಇಳಿದು ನೋಡ್ರಿ ತಿಂತನಿ ಮೌನೇಶ್ವರ ದೇವಸ್ಥಾನಕ್ಕೆ. ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕ ತಿಂತನಿ ಗ್ರಾಮದ ಕೃಷ್ಣಾ ನದಿಯ ದಂಡೆಯ ಮೇಲೆ ಐತ್ರಿ ಈ ತಿಂತನಿ ಮೌನೇಶ್ವರ ದೇವಸ್ಥಾನ. ಈ ದೇವಸ್ಥಾನ ಹಿಂದೂ ಮತ್ತು ಮುಸ್ಲಿಂ ಧರ್ಮದ ಭಾವೈಕ್ಯತೆಯ ಸಂಕೇತವಾಗಿದೆ. ಹಿಂದೂಗಳು ಈ ದೇವರನ್ನ ಮೌನೇಶ್ವರ ಎಂದು ಆರಾಧಿಸಿದರೆ ಮುಸ್ಲಿಂ ಬಾಂಧವರು ಮೌಲಾಲಿ ಅಥವಾ ಮೈನುದ್ದೀನ್ ಎಂದು ಆರಾಧಿಸುತ್ತಾರೆ. ಪ್ರತಿ ವರ್ಷ ಭಾರತ ಹುಣ್ಣಿಮೆಯಂದು ಮೌನೇಶ್ವರನ ಜಾತ್ರೆ ಮತ್ತು ರಥೋತ್ಸವವು ಅತಿ ವಿಜೃಂಭಣೆಯಿಂದ ನಡೆಯುತ್ತದೆ. ಶ್ರೀ ಮೌನೇಶ್ವರರು ದೈವಿ ಸಂಭೂತರು. ಇವರು ದೀರ್ಘಕಾಲದವರೆಗೂ ಮೌನವಾಗಿದ್ದುಕೊಂಡೇ ಜನರಲ್ಲಿ ಆಧ್ಯಾತ್ಮಿಕ ಜಾಗೃತಿಯನ್ನು ಮೂಡಿಸಿದರು. ಇದರಿಂದ ಇವರಿಗೆ ಮೌನೇಶ್ವರ ಅಥವಾ ಮೌನಪ್ಪ ಎಂದು ಕರೆಯುತ್ತಾರೆ. ನಾವು ಮೌನೇಶ್ವರನ ದರ್ಶನ ಮಾಡಿಕೊಂಡು ಹೊರಗೆ ಬಂದೀವ್ರಿ. ಆವಾಗ ಟೈಮ್ ಆಗಿತ್ತು 12 ಗಂಟೆ. ನಾವು ಇಲ್ಲಿಯೇ ಊಟ ಮಾಡಿ ಇನ್ನು ಮ್ಯಾಗ ಮಂತ್ರಾಲಯ ಕಡೆ ಹೊರಟೀವ್ರಿ. ಈ ಬ್ರಿಡ್ಜನ್ನು ನೋಡಿದರೆ ಸಾಕು ನಮಗೆ ತಿಳಿಯುವುದು ನಾವು ಮಂತ್ರಾಲಯದ ಸಮೀಪ ಬಂದಿದ್ದೇವೆ ಎಂದು. ಹಾಗೆ ತುಂಗಭದ್ರಾ ನದಿಗೆ ಈ ಬ್ರಿಡ್ಜ್ ಮಾಡಲಾಗಿದೆ. ಹಾಗೆ ಈ ಬ್ರಿಡ್ಜ್ನಿಂದ ಕೇವಲ 10 ನಿಮಿಷದಲ್ಲಿ ನಾವು ಮಂತ್ರಾಲಯದಲ್ಲಿರುತ್ತೇವೆ. ಈಗ ನಾವು ಬಂದಿದ್ದು ರಾಯರ ಮಠ ಮಂತ್ರಾಲಯಕ್ಕೆ. ಹದಿನೇಳನೇ ಶತಮಾನದ ಮಹಾನ್ ದ್ವೈತ ಸಂತನಾದ ಶ್ರೀ ರಾಘವೇಂದ್ರ ಸ್ವಾಮಿಗಳು ಜೀವಂತವಾಗಿ ಸಮಾಧಿಯನ್ನು ತೆಗೆದುಕೊಂಡ ಸ್ಥಳ ಮಂತ್ರಾಲಯ ಆಗಿದೆ. ನಾವು ಈ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಬಂದು ತಲುಪಲು 4 ಗಂಟೆ ಆಗಿತ್ತು. ಹಾಗೆ ಸಾಯಂಕಾಲ ಆಗಿದ್ದರಿಂದ ಭಕ್ತರ ಸಂಖ್ಯೆಯೂ ಸಹಿತ ಸ್ವಲ್ಪ ಕಡಿಮೆ ಇತ್ತು. ಈ ಹೊತ್ತಿನಲ್ಲಿ ನಾವೆಲ್ಲರೂ ಸೇರಿ ಕೇವಲ 5 ನಿಮಿಷದಲ್ಲಿ ರಾಘವೇಂದ್ರ ರಾಯರ ದರ್ಶನವನ್ನು ಮಾಡಿಕೊಂಡೆವು. ದರ್ಶನವನ್ನು ಮಾಡ್ಕೊಂಡ ಮತ್ತು ದೇವಸ್ಥಾನವನ್ನು ಒಂದು ರೌಂಡ್ ಹಾಕ್ಕೊಂಡು 10 ನಿಮಿಷಗಳ ಕಾಲ ಇದ ದೇವಸ್ಥಾನ ಒಳಗೆ ಕೂತೀವ್ರಿ. ರಾಯರ ದರ್ಶನ ಮಾಡ್ಕೊಂಡು ಹೊರಗೆ ಬಂದೆವು. ಆಮೇಲೆ ಪಕ್ಕದಲ್ಲಿ ಇರುವ ಮಂಚಾಲಮ್ಮ ದೇವಿಯ ದರ್ಶನವೂ ಸಹಿತ ಇಲ್ಲಿ ಮಾಡ್ಕೊಂಡಿವ್ರಿ. ಶ್ರೀ ರಾಘವೇಂದ್ರ ಸ್ವಾಮಿಗಳ ದರ್ಶನ ಮತ್ತು ಮಂಚಾಲಮ್ಮ ದೇವಿಯ ದರ್ಶನ ಮಾಡ್ಕೊಂಡು ಮತ್ತು ನಾವು ಇಲ್ಲಿಂದ ಹೊರಟಿವ್ರಿ. ಊರಿಂದ ಹೋಗುವಾಗ ಮಂತ್ರಾಲಯದೊಳಗೆ ರಾತ್ರಿ ಒಂದು ವಸತಿ ಮಾಡ್ಬೇಕಂತ ನಿರ್ಧಾರ ಆಗಿತ್ರಿ. ಆದ್ರೆ ಅಲ್ಲಿ ಹೋದ ಬಳಿಕ ಟೈಮ್ ಇದ್ದಿದ್ದರಿಂದ ಇಲ್ಲಿಂದ ಮತ್ತೆ ಮುಂದ್ಗಡೆ ಹೋಗೋಣತ ಎಲ್ಲರೂ ಕೂಡಿ ವಿಚಾರ ಮಾಡಿದರು. ಹಾಗೆ ನಾವು ಈಗ ಮುಂದ್ಗಡೆ ಹೋಗೋದು ಎಲ್ಲಿಪ್ಪ ಅಂದ್ರೆ ಪಂಚಮುಖಿ ಆಂಜನೇಯನ ದೇವಸ್ಥಾನಕ್ಕೆ. ಆಂಜನೇಯನ ದೇವಸ್ಥಾನ ಪಂಚಮುಖಿ ಮಂತ್ರಾಲಯದಿಂದ ಸುಮಾರು 22 ಕಿಲೋಮೀಟರ್ಗಳ ದೂರದಲ್ಲಿದೆ ಈ ಪಂಚಮುಖಿ ಆಂಜನೇಯನ ದೇವಸ್ಥಾನ. ರಾಯಚೂರದಿಂದ ಬರೋರು ಪಂಚಮುಖಿ ಆಂಜನೇಯನ ದೇವಸ್ಥಾನಕ್ಕೆ ಮೊದಲು ಹೋಗಿನ ಆಮೇಲೆ ಮಂತ್ರಾಲಯಕ್ಕೆ ಹೋಗಬೇಕು. ಆದರೆ ನಾವು ಮಾಡಿದ್ದೇನಪ್ಪ ಅಂದ್ರೆ ಮೊದಲ ಮಂತ್ರಾಲಯಕ್ಕೆ ಹೋಗಿ ಆಮೇಲೆ ಪಂಚಮುಖಿ ಆಂಜನೇಯನ ದೇವಸ್ಥಾನಕ್ಕೆ ಬಂದೀವ್ರಿ. ಈ ಪಂಚಮುಖಿ ಜಾಗದೊಳಗೆ ರಾಯರು ಅನೇಕ ವರ್ಷಗಳ ಕಾಲ ಕಠಿಣ ತಪಸ್ಸನ್ನು ಆಚರಣೆ ಮಾಡ್ತಾರೋ. ರಾಯರ ತಪಸ್ಸಿಗೆ ಮೆಚ್ಚಿದ ಆಂಜನೇಯ 5 ರೂಪದೊಳಗೆ ಇವರಿಗೆ ದರ್ಶನ ಕೊಡ್ತಾನಂತೆ. ಇಲ್ಲಿ ಆಂಜನೇಯ, ನರಸಿಂಹ, ಗರುಡ, ವರಾಹ ಮತ್ತು ಹಯಗ್ರೀವ 5 ಮುಖಗಳೊಂದಿಗೆ ಆಂಜನೇಯನು ದರ್ಶನವನ್ನು ಕೊಡುತ್ತಾನೆ. ಆಂಜನೇಯ ಸ್ವಾಮಿಯ ದರ್ಶನ ಮಾಡ್ಕೊಂಡ ಅದ್ರ ಪಕ್ಕದೊಳಗನ ಒಂದು ರೋಡ್ ಐತ್ರಿ. ಆ ರೋಡ್ ಮೂಲಕ ಹೋದ್ರೆ ಎರಕಲಾಂಬಾ ದೇವಿ ದೇವಸ್ಥಾನಕ್ಕೆ ಹೊಕ್ಕತಿ. ಎರಕಲಾಂಬಾ ದೇವಸ್ಥಾನ ಆಂಜನೇಯ ದೇವಸ್ಥಾನದಿಂದ 500 ಮೀಟರ್ ಐತ್ರಿ. ಹಂಗೆ ದಾರಿ ಒಳಗೆ ಹೋಗುವಾಗ ನೈಸರ್ಗಿಕವಾಗಿ ರೂಪುಗೊಂಡಿರುವಂಥ ಪುಷ್ಪಕ ವಿಮಾನ ರೀತಿಯಾಗಿ ಕಾಣುವಂಥ ಬಂಡೆಗಳನ್ನು ಇಲ್ಲಿ ನೋಡ್ಬೋದು. ಹಂಗೆ ದಾರಿ ಒಳಗೆ ಮುಂದೆ ಹೋದ್ರೆ ನಮಗೆ ಹಾಸಿಗೆ ದಿಂಬು ಅನ್ನುವಂಥ ಮತ್ತೆ 2 ಬಂಡೆಗಳು ಕಾಣ್ತಾವ್ರಿ. ಅವುಗಳನ್ನು
ಆಂಜನೇಯ ಸ್ವಾಮಿ ಇಲ್ಲಿ ಬಂದಾಗ ಅವುಗಳನ್ನು ಬಳಸ್ತಿದ್ದ ಅನ್ನೋದು ಒಂದು ನಂಬಿಕೆ ಜನರಲ್ಲಿ ಐತಿ. ಹಂಗೆ ಈಗ ಮುಂದೆ ನೋಡ್ರಿ ಎರಕಲಾಂಬಾ ದೇವಿ ದೇವಸ್ಥಾನ. ಇಲ್ಲಿ ಎರಕಲಾಂಬಾ ದೇವಿ ಅಂದ್ರೆ ಈ ಒಂದು ಗ್ರಾಮದ ಗ್ರಾಮ ದೇವತೆ ಎರಕಲಾಂಬಾ ದೇವಿ ಅದಾಳ್ರಿ. ಇಲ್ಲಿ ಆಂಜನೇಯ ಸ್ವಾಮಿ ದರ್ಶನ ಮಾಡಿಕೊಂಡ ನಂತರ ಆ ಎರಕಲಾಂಬಾ ದೇವಿ ದರ್ಶನ ಮಾಡ್ಕೊಂಡು ಬಳಕನ ಈ ಒಂದು ದರ್ಶನದ ಯಾತ್ರೆ ಪೂರ್ತಿ ಆಕೈತೆ ಅಂತ ಜನರು ನಂಬ್ಯಾರು. ಪಂಚಮುಖಿ ಆಂಜನೇಯ ಸ್ವಾಮಿ ದರ್ಶನ ತೊಗೊಂಡ 6 ಗಂಟೆಗೆ ಅಲ್ಲಿದ ಜಾಗ ಬಿಟ್ಟಿವ್ರಿ. ಈಗ ಮುಂದೆ ಹೋಗುದ್ರಿ ಅಂಜನಾದ್ರಿ ಬೆಟ್ಟಕ್ಕೆ. ಹಂಗೆ ಮಧ್ಯದೊಳಗೆ ಊಟ ಮಾಡಿ ಸ್ವಲ್ಪ ನಿಂತು ಹೋಗೋದ್ರೊಳಗಾಗಿ ಟೈಮ್ ಆಗಿದ್ರಿ ರಾತ್ರಿ 11 ಗಂಟೆ ಆಗಿದ್ದರಿಂದ ಎಲ್ಲರೂ ಸೇರಿ ಇಲ್ಲೇ ಪಾರ್ಕಿಂಗ್ ಜಾಗದೊಳಗೆ ಮಕ್ಕೊಂಡಿವ್ರಿ. ಈಗ ನಿಮಗೆ ಕಾಣ್ತೈತೆ ನೋಡ್ರಿ ಲೈಟ್ ಹತ್ತಿದ್ದು ಅದು ಅಂಜನಾದ್ರಿ ಹೋಗೋ ಹಾದಿ. ಹಂಗೆ ಈಗ ಟೈಮ್ ಆಗಿತ್ತು ರೀ ಮುಂಜಾನೆ ಅಂದ್ರೆ ನಸುಕಿನ 4 ಗಂಟೆ. ಈಗ ಸ್ವಲ್ಪ ಹಿಂದೆ ನೋಡ್ರಿಲ್ಲ ಇದೇ ಜಾಗದಿಂದ ವಿಡಿಯೋ ಮಾಡಿದ್ರಿ. ಈಗ ನೋಡ್ರಿ ಬೆಳಕಾದ ಬಳಕ ಈ ಬೆಟ್ಟ ಹೆಂಗೆ ಕಾಣ್ತತಿ ಅಂತೇಳಿ ಮ್ಯಾಗ ತುದಿ ಮ್ಯಾಗ ಕಾಣ್ತೈತೆ ನೋಡ್ರಿ ಅದು ಅಂಜನಾದ್ರಿ ದೇವಸ್ಥಾನ ರೀ. ಪಾರ್ಕಿಂಗ್ದೊಳಗೆ ಟಾಯ್ಲೆಟ್ ವ್ಯವಸ್ಥೆ ಜಳಕದ ವ್ಯವಸ್ಥೆ ಎಲ್ಲ ಇತ್ತು ರೀ. ಆದ್ರೆ ಅದು 8 ಗಂಟೆಯ ಮುಂದೆ ಸ್ಟಾರ್ಟ್ ಆಕಿತ್ತತ್ತ. ಅದಕ್ಕೆ ಅಲ್ಲೇ ಒಂದು ಹೋಟೆಲ್ ಇತ್ತು ರೀ. ಪ್ರತಿಯೊಬ್ಬರು ಜಳಕಕ್ಕಾಗಲಿ ಟಾಯ್ಲೆಟ್ಗಾಗಲಿ 50 ರೂಪಾಯಿ ಅಂತೆ ಪ್ರತಿಯೊಬ್ಬ ಮನುಷ್ಯರಿಗೆ ತೊಗೊಂಡ್ರು. ನಾವು ಅಲ್ಲಿ ಜಳಕ ಮಾಡ್ಕೊಂಡ್ಬಿಟ್ಟ ಮತ್ತು ಈಗ ದೇವಸ್ಥಾನ ಕಡೆ ಹೊಂಟೀವ್ರಿ. ಎಲ್ಲರೂ ಸ್ನಾನ ಮಾಡ್ಕೊಂಡು ಬೆಟ್ಟ ಹತ್ತಕ್ಕೆ ಮುಂದೆ ಬರಬೇಕಾದ್ರೆ ಸಮಯ ಆಗಿತ್ತು ನೋಡ್ರಿ ಸರಿಯಾಗಿ 7 ಗಂಟೆ. ಇನ್ನು ಮುಂದೆ ಬೆಟ್ಟವನ್ನು ಹತ್ತಕ್ಕೆ ಹೋಗೋಣ ನಡ್ರಿ. ನಾವು ಬೆಟ್ಟವನ್ನು ಹತ್ತಕ್ಕಿಂತ ಮೊದಲನ ಒಂದು ಕಿನಾಲ್ ರೀತಿ ಬರ್ತೈತೆ ರೀ. ಆ ಕಿನಾಲ್ ಒಳಗೆ ನೋಡ್ರಿ ಒಂದು ಹಾವ ಐತ್ರಿ. ಹಂಗೆ ಇದು ಒಂದು ಹಾವಿಲ್ರಿ, ಅನೇಕ ಅಂದ್ರೆ 3-4 ಹಾವುಗಳು ಇಲ್ಲಿ ನಮಗೆ ಕಾಣಿದ್ದು. ಆದ್ರೆ ಅವು ಜನರಿಗೆ ಯಾವ ತೊಂದರೆಯನ್ನು ಕೊಡ್ತಿರ್ಲಾಕಿಲ್ಲತ್ತೀವಿ ನಾವು ತಿಳ್ಕೊಂಡಿವ್ರಿ. ಹಂಗೆ ಇನ್ಮ್ಯಾಗ ಮುಂದೆ ಬೆಟ್ಟವನ್ನು ಹತ್ತಕ್ಕೆ ಹೋಗೋಣ ನಡ್ರಿ. ಗಂಗಾವತಿ ತಾಲೂಕು ಕೊಪ್ಪಳ ಜಿಲ್ಲೆ ಒಳಗೆ ಬರ್ತೈತೆ ರೀ. ಇದು ಹನುಮನಹಳ್ಳಿ ಒಳಗೆ ಐತ್ರಿ ಈ ಅಂಜನಾದ್ರಿ ಬೆಟ್ಟ. ಇನ್ನು ಮ್ಯಾಗ ನಾವು ಬೆಟ್ಟವನ್ನು ಏರಕ್ಕೆ ಹೋಗೋಣ ನಡ್ರಿ. 575 ಮೆಟ್ಟಿಲುಗಳನ್ನು ಹತ್ತಿ ನಾವು ಮ್ಯಾಗ ಹೋಗ್ಬೇಕ್ರಿ. ಅಂಜನಾದ್ರಿಯ ಬೆಟ್ಟದ ಮೆಟ್ಟಿಲುಗಳನ್ನು ಹತ್ತುತ್ತಾ ಮ್ಯಾಗ ಹೋದಿವ್ರಿ. ನಾವು ಒಂದು ಕಡೆ ಹೋಗಿ ನಿಂತ ಬಳಕ ಅಲ್ಲಿದಿಂದ ನಮಗೆ ಪೂರ್ತಿಯಾಗಿ ಹಂಪಿ ಎಲ್ಲ ಸರಿಯಾಗಿ ಕಾಣ್ತಿತ್ರಿ. ಇಲ್ಲಿದಿಂದ ಹಂಪಿನೂ ಕೇವಲ 23 ಕಿಲೋಮೀಟ್ರ್ ಐತ್ರಿ. ಹಂಪಿ ಒಳಗೆ ನೋಡುವಂಥ ಪ್ಲೇಸ್ಗಳ ಸಹಿತ ಇಲ್ಲೇ ನಮಗೆ ಸ್ಪಷ್ಟವಾಗಿ ಕ್ಯಾಮ್ರಾಕ್ಕೆ ಕಾಣ್ತಿದ್ವು ರೀ. ದಾರಿ ಒಳಗೆ ಸ್ವಲ್ಪ ನಿಂತ ಮತ್ತು ಬೆಟ್ಟ ಹತ್ತಕ್ಕೆ ಶುರು ಮಾಡಿದೀವಿ ರೀ. ಆದ್ರೆ ಮ್ಯಾಗ ಬರೋದ್ರೊಳಗಾಗಿ ನಮಗೆ ಬೆವರು ಅನ್ನೋದು ಭಾಳ ಶುರು ಆಗಿತ್ತು. ನಾವೇ ಕರೆ ಹೇಳ್ಬೇಕಂದ್ರೆ ಬೆಟ್ಟ ಹತ್ತಕ್ಕೆ ಶುರು ಮಾಡಿದ್ದೆ ಮುಂಜಾನೆ 7 ಗಂಟೆಗೆ, 7 ಅಥವಾ 7:30 ಆಗಿತ್ತು ರೀ ಟೈಮ್. ನೋಡ್ರಿ ಬೆಟ್ಟ. ಇಲ್ಲಿದಿಂದ ಬೆಟ್ಟಗಳು ಹತ್ತಾಕ ಅಂದ್ರೆ ಕಟ್ಟಿಗಳು ಸ್ವಲ್ಪ ಒಂದಕ್ಕೊಂದಾಗಿ ಎತ್ತರದವ್ರಿ. ಅಂದ್ರೆ ಭಾಳ ಸ್ಟೇಟ್ ಆಗಿರೋದ್ರಿಂದ ಹತ್ತಾಕ ವಯಸ್ಕರಿಗೆ ಸ್ವಲ್ಪ ತೊಂದರೆ ಆಗಬಹುದು. ಅಲ್ಲೆಲ್ಲೇ ಸ್ವಲ್ಪ ವಿಶ್ರಾಂತಿ ತಗೋತ ಹೋದ್ರೆ ನಡಿತೈತ್ರಿ. ಹಂಗೆ ಬೆಟ್ಟವನ್ನು ಮ್ಯಾಗ ಏರ್ತಾ ಹೋದಾಗ ಒಂದು ಕಡೆ ಹಾದಿ ಹಿಂಗೆ ಬರ್ತೈತ್ರಿ. 2 ದೊಡ್ಡ ಬಂಡೆಗಳ ಮಧ್ಯನ ಹಾದಿಯನ್ನು ಮಾಡಲಾಗೈತಿ. ಹಂಗೆ ಈ ಅಂಜನಾದ್ರಿ ಬೆಟ್ಟ ಒಳಗೆ ಅನೇಕ ಕೋತಿಗಳು ವಾಸ ಆಗ್ಯಾವ್ರಿ. ನೀವು ಬೆಟ್ಟ ಹತ್ತಿ ಮ್ಯಾಗ ಹೋಗುವಾಗ ನಿಮ್ಮ ಕೈ ಒಳಗೆ ಏನಾದರೂ ಬ್ಯಾಗ್ ನೋಡಿದ್ರೆ ನಮಗೆ ಏನಾರು ತಿನ್ನಕ್ಕೆ ತಂದಿರ್ಬೇಕಂತೇಳಿ ಆ ಕೋತಿಗಳು ಬಂದು ಆ ಬ್ಯಾಗ್ಗಳನ್ನು ಇಸ್ಕೊತಾವೆ. ಅದಕ್ಕಾಗಿ ಏನಾದರೂ ತಿನ್ನಕ್ಕೆ ಒಯ್ಯವ್ರು ಇದ್ರಂದ್ರೆ ಆ ಕೋತಿಗಳು ಕೊಡ್ಬೋದು ರೀ. ಹಿಂಗೆ ಒಂದು ದೊಡ್ಡ ಬಂಡೆ ಐತ್ರಿ. ಆ ಬಂಡೆಯ ಕೆಳಗೆ ಹಾಸಿ ಎಲ್ಲರೂ ಬರಬೇಕು. ಇದು ದಾರಿ ಒಳಗೆ ಹತ್ತತ್ರಿ. ಇನ್ನು ಮುಂದೆ ಅಂಜನಾದ್ರಿ ಗುಡಿ ಬತ್ ನೋಡ್ರಿ. ಬರೋಬ್ಬರಿ 575 ಮೆಟ್ಟಿಲುಗಳನ್ನು ಹತ್ತಿದ ಬಳಕ ನಮಗೆ ಕಾಣಿಸೋದು ರೀ ಅಂಜನಾದ್ರಿಯ ದೇವಸ್ಥಾನ.
ಹಂಗೆ ನಾವು ದೇವಸ್ಥಾನ ಹತ್ತಿ ಬಂದ ಬಳಕನ ದೇವಸ್ಥಾನದ ಹಿಂದುಗಡೆಯಿಂದನೇ ಒಂದು ದಾರಿ ಐತ್ರಿ. ಇದೇ ದಾರಿ ಮೂಲಕ ಮುಂದೆ ಹೋದ್ರೆ ನಮಗೆ ಅಲ್ಲಿ ಆಂಜನೇಯನ ದರ್ಶನ ಸಿಗ್ತೈತ್ರಿ. ಈಗ ಏನು ನೋಡಕತ್ತರಿ, ಇದು ದೇವಸ್ಥಾನದ ಮುಂದಿನ ದೃಶ್ಯ ರೀ. ಹಂಗೆ ನಾವು ಕೂಡ ಆಂಜನೇಯನ ದರ್ಶನ ಮಾಡ್ಕೊಂಡನ ಸ್ವಲ್ಪ ವಿಶ್ರಾಂತಿಯನ್ನು ಪಡ್ಯಾಕ ಹೋದೀವ್ರಿ. ಹಂಗೆ ಇಲ್ಲಿ ಮತ್ತೊಂದು ವಿಷಯ ಹೇಳ್ಬೇಕಂದ್ರೆ, ನಾವು ದಾರಿ ಒಳಗೆ ಏರಿ ಬರುವಾಗ ನೀರಿನ ವ್ಯವಸ್ಥೆ ಅಲ್ಲೆಲ್ಲೇ ಇರ್ತೈತ್ರಿ. ಹಂಗೆ ಮ್ಯಾಗ ಬಂದ ಬಳಕ ಇಲ್ಲಿ ಮ್ಯಾಗೂ ಕೂಡ ನೀರಿನ ವ್ಯವಸ್ಥೆ ಇರ್ತೈತಿ. ನಾವು ಹೋಗಿದ್ದು ಸ್ವಲ್ಪ ಬಿಸಿಲಾಗ ಆಗಿದ್ದರಿಂದ ನಮಗೆ ತಂಪು ನೀರಿನ ವ್ಯವಸ್ಥೆ ಸಹಿತ ಅಲ್ಲಿತ್ತು. ಹಂಗೆ ಮತ್ತೊಂದು ವಿಷಯ ಹೇಳ್ಬೇಕಪ್ಪ ಅಂದ್ರೆ, ಬೆಟ್ಟದ ಮೇಲೆ ಏರಿ ಬಂದ ಬಳಕ ಅಥವಾ ಬೆಟ್ಟದ ಕೆಳಗೆ ಅಷ್ಟ ಇಲ್ಲಿ ಟಾಯ್ಲೆಟ್ ವ್ಯವಸ್ಥೆ ಇರ್ತೈತ್ರಿ. ಆಂಜನೇಯನ ಗರ್ಭಗುಡಿಯ ಹಿಂದಿನ ಬಾಜು ಈ ಒಂದು ಬೆಟ್ಟ ಐತ್ರಿ. ಆ ಬೆಟ್ಟವನ್ನು ಹತ್ತಿ ನಾವು ಮ್ಯಾಗ ಹೋದ ಬಳಕ ನಮಗೆ ಕಾಣೋದು ಏನಪ್ಪಾ ಅಂದ್ರೆ, ದೊಡ್ಡ ದೊಡ್ಡ ಬಂಡೆಗಳು ಕಾಣ್ಬೋದ್ರಿ. ಹಂಗೆ ಬಂಡೆಗಳ ಜೊತೆ ವಿಶಾಲವಾದ ಭೂಮಿಯನ್ನು ಸಹಿತ ನಾವು ಇಲ್ಲಿ ನೋಡ್ಬೋದ್ರಿ. ಆಂಜನೇಯನ ದರ್ಶನ ಮಾಡಿಕೊಂಡ ಬೆಟ್ಟವನ್ನೆಲ್ಲ ಸುತ್ತಾಡಿ ನೋಡಿ ಇನ್ನು ಮ್ಯಾಗ ಮತ್ತೆ ನಾವು ಬೆಟ್ಟವನ್ನು ಇಳಿದ ಕೆಳಗಿಳಕ್ಕೆ ಹೊಂಟೀವ್ರಿ. ನಾವು ಮುಂಜಾನೆ ಬೆಟ್ಟ ಹತ್ತಾಕ ಶುರು ಮಾಡಿದ್ದೀವಿ ರೀ. ಅವಾಗ ಟೈಮ್ ಆಗಿತ್ತು ಮುಂಜಾನೆ 7 ಗಂಟೆ. ನಾವು ಆಂಜನೇಯನ ದರ್ಶನ ತೊಗೊಂಡ ಕೆಳಗೆ ಬರೋದ್ರೊಳಗಾಗಿ ಮತ್ತೆ ಟೈಮ್ ಆಗಿತ್ತು 8:15 ರೀ. ಅಂದ್ರೆ ನಾವು 1.5 ತಾಸುಗಳ ಕಾಲ ಇಲ್ಲಿ ದರ್ಶನ ತೊಗೊಳಕ್ಕೆ ಟೈಮ್ ತೊಗೊಂಡಿವ್ರಿ. ಅಂದ್ರೆ ಬೆಟ್ಟವನ್ನು ಹತ್ತಿ ಇಳಿಯಾಕ 1.5 ತಾಸು ಆಗಿತ್ತು ರೀ. ಬೆಟ್ಟವನ್ನು ಇಳಿದ ಕೆಳಗೆ ಬಂದ ಬಳಕ ಎಲ್ಲರೂ ಸೇರಿ ನಾಷ್ಟ ಮಾಡಿದೀವಿ ರೀ. ನಾಷ್ಟ ಮಾಡಿ ಇನ್ನು ನಮ್ಮ ಮುಂದಿನ ಪಯಣ ಮತ್ತೆ ಶುರು ಆಕತ್ರಿ. ಆ ವಿಡಿಯೋನ ಮತ್ತೆ ಮುಂದಿನ ಭಾಗದಾಗ ನೋಡಾಕತ್ರಿತ.